ಎದ್ದೇಳು ಬಿಬಿಎಂಪಿ ಅಂತ ನಾವು ಹೇಳ್ತಾನೆ ಇದೀವಿ, ಆದ್ರೆ ನಾವು ಹೇಳದೇ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ ಬಿಬಿಎಂಪಿ. ಪ್ರತಿದಿನ ಒಂದೊಂದು ಘಟನೆಗಳು ನಡೀತಾನೆ ಇದೆ, ಆದ್ರೆ ಬಿಬಿಎಂಪಿ ಮಾತ್ರ ಎಚ್ಚೆತ್ತುಕೊಳ್ಳುವ ಹಾಗೆ ಕಾಣಿಸ್ತಾ ಇಲ್ಲ. ನೇರವಾಗಿ ನಾನು ಗಾಯಕರಾಗಿರುವಂತಹ ಅಜಯ್ ವಾರಿಯರ್ ಹತ್ರ ಮಾತನಾಡ್ತೀನಿ. ಆಗ್ಲೇ ನೆಟ್ವರ್ಕ್ ಇಶ್ಯೂ ಆಯ್ತು, ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಆ ದಿನ ಏನಾಯ್ತು ಅಂತ. ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಸೊ ರೋಡಲ್ಲೆಲ್ಲ ನೀರಿತ್ತು, ಹಾಗಾಗಿ ಫುಟ್ಪಾತ್ ಮೇಲೆ ನಡೆಯೋಣ ಅಂತ. ಫುಟ್ಪಾತ್ ಅಂದಾಗ ನಡೆಯುವಂತ ದಾರಿ ಅದು. ಸೊ ಅದ್ರ ಫುಟ್ಪಾತ್ ಅಲ್ಲಿ ನಡೆಯೋಣ ಅಂತ ಅನ್ಕೊಂಡಿದ್ದು ನನ್ ತಪ್ಪು. ಸರ್ಕಾಸ್ಟಿಗೆ ಹೇಳಕ್ ಹೋದ್ರೆ ಯಾರೋ ಪುಣ್ಯವಂತರು ಪುಣ್ಯಾತ್ಮರು ಆ ಸ್ಲ್ಯಾಬ್ ಏನಿದೆಯೋ, ಮೋರಿಯನ್ನ ಕವರ್ ಮಾಡುವಂತ ಸ್ಲ್ಯಾಬ್, ಸಿಮೆಂಟ್ ಸ್ಲ್ಯಾಬ್ಸ್ ಏನಿದೆಯೋ ಅದನ್ನ ತೆಗೆದು ಪಕ್ಕ ಕಟ್ಟಿದ್ದಾರೆ. ಅದು ಕಾಣಿಸ್ಲಿಲ್ಲ, ಯಾಕಂದ್ರೆ ನೀರ್ ಹರಿತಾ ಇತ್ತು. ಸೊ ನಡೀತಾ ಮತ್ತೆ ಒಂದು 10 seconds 15 seconds ನಂತರ ಐ ರಿಯಲೈಸ್ ದಟ್ ಐ ಆಮ್ ಇನ್ಸೈಡ್ ವಾಟರ್. ನೀರ್ ಒಳಗಡೆ ಬಿದ್ದು ಕಾಲು ಹೊಡೆದು ಒಳಗಡೆ ಎಲ್ಲಿ ಹೊಡಿತೋ ಗೊತ್ತಿಲ್ಲ. ಊರ್ಗ್ ಹೋಗೋ ಕಾರಣದಿಂದ ನನ್ ಸೂಟ್ ಕೇಸ್ ಕೈಲಿತ್ತು, ಅದು ಮೇಲೆ ತಗೊಳ್ಕೊಂಡ್ಬಿಡ್ತು. ಅದಕ್ಕೆ ಹಿಡ್ಕೊಂಡಿದ್ದೆ ನಾನು. ಹಾಗಾಗಿ ಚೆಸ್ಟ್ ಲೆವೆಲ್ಗಿಂತ ಮೇಲೆ ತನಕ ನೀರಿತ್ತು, ನೀರೊಳಗಡೆ ಹೋಗಿದ್ದೆ. ಸೊ ಹೆಂಗೋ ಕಷ್ಟಪಟ್ಟು ಮೇಲೆ ಬಂದೆ ದೇವರ ದಯೆಯಿಂದ. ಮಳೆ ಇತ್ತು, ಸ್ವಲ್ಪ ರಿಮೋಟ್ ಏರಿಯಾ ತರ, ಯಾರು ಇರ್ಲಿಲ್ಲ ಅಕ್ಕಪಕ್ಕ. ಬಟ್ ಸಮ್ ಮ್ಯಾನೇಜ್ ಟು ಕಮ್ ಔಟ್. ದಿಸ್ ಇಸ್ ಇನ್ಸಿಡೆಂಟ್ ಹೆಂಗ್ ಆಯ್ತು ಅಂತ. ಬಟ್ ನಂತರ ಟ್ರೈನ್ ಹಿಡಿಲೇಬೇಕಿತ್ತು, ಟ್ರಾವೆಲ್ ಮಾಡಿದೆ. ಬಟ್ ಸ್ವಲ್ಪ ಸೆಪ್ಟಿಕ್ ಆಗಿ ಮತ್ತೆ ಆಸ್ಪತ್ರೆ ಸೇರಿದೆ, ಸ್ಟಿಚಸ್ ಎಲ್ಲ ಆಯ್ತು ಆತರ. ಬಟ್ ಅದೇ ನನ್ಗೇನ್ ಭಯ ಇತ್ತು ಅಂದ್ರೆ, ವಾಪಸ್ ಬಂದಲ್ಲಿ ನೋಡ್ತಾ ಇದ್ದೀನಿ ಇನ್ನೂ ಏನು ಮಾಡಿಲ್ಲ ಅಲ್ಲಿ, ಹಂಗೇ ಇದೆ ಆ ಗ್ಯಾಪ್ ಅಂತೂ ಹಾಗೆ ಇದೆ. ಅದು ಕವರ್ ಮಾಡಿಲ್ಲ, ಮಳೆ ನಿಂತು ಆದ್ರೂನುವೆ. ಮತ್ತೆ ಫೋಟೋ ತೆಗೆದಾಗ ಒಳಗೆ ಏನೇನಿತ್ತು ಅಂತ ನಾನು ಫೋಟೋದಲ್ಲಿ ತೋರಿಸ್ಬಲ್ಲೆ, ಇಲಿ ಚೇಳು ಗೀಳು ಅಂತ. ಸೊ ದೇವ್ರದೇನು ಅವತ್ತು ಅದೇನಾದ್ರು ಕಚ್ಚಿದ್ರೆ ಇನ್ನೂ ಈ ಗಾಯಕ ಬೈ 1 + get 1 free ಅನ್ನೋ ಹೇಳ್ದಂಗೆ. ಸೊ ಅದೆಲ್ಲ ದೇವ್ರದಿಂದ ಆಗಿಲ್ಲ, ಫ್ರಾಕ್ಚರ್ ಏನಾಗಿಲ್ಲ. ಬಟ್ ಸ್ವಲ್ಪ ಜಾಸ್ತಿನೇ ಗಾಯ ಆಗಿದೆ. ಅಂಡ್ ಈಗ ತಾನೇ ಎಲ್ಲ ಕೊರೋನಾ ಎಲ್ಲ ಆದ್ಮೇಲೆ ಪ್ರೋಗ್ರಾಮ್ಸ್ ಆಗ್ಲಿ ರೆಕಾರ್ಡಿಂಗ್ಸ್ ಆಗ್ಲಿ ಪಿಕಪ್ ಆಗ್ತಾ ಇದೆ. ಸೊ ಈ ಒಂದು ಗಾಯದಿಂದ ಪ್ರೋಗ್ರಾಮ್ ಬರಕ್ ಆಗ್ತಿಲ್ಲ, ಇಲ್ಲ ರೆಕಾರ್ಡಿಂಗ್ಸ್ ಕ್ಯಾನ್ಸಲ್ ಮಾಡೋದು ಅಂದಾಗ ಇನ್ನೂ ಬೇಸರ ಆಗತ್ತೆ. ಸೊ ನಂದು ವಿಷಯ ಇರ್ಲಿ, ಇದೇ ಇವಾಗ ಶಕ್ತಿ ಇಲ್ದೇ ಇರೋರು, ಸ್ವಲ್ಪ ವಯಸ್ಸಾದ್ರು, ಇಲ್ಲ ಮಕ್ಕಳಾಗಿದ್ರೆ 100% ಆ ನೀರಲ್ಲಿ ಹರಿದು ಹೋಗ್ತಾ ಇದ್ರು, ಆ ನೀರಲ್ಲಿ ಹೋಗ್ತಿದ್ರು. ಎಷ್ಟೋ ಕೇಸಸ್ ನಾವು ಕೇಳಿದೀವಿ, ನೋಡಿದೀವಿ. ಮಳೆ ಬಂದಾಗ ದೊಡ್ಡ ಚರಂಡಿಯಲ್ಲಿ ಬಿದ್ರು, ಕಾಣೆ ಆಗಿದ್ದಾರೆ. 2 ದಿನ ಆದ್ಮೇಲೆ ಅನ್ಫಾರ್ಚುನೇಟ್ಲಿ, ಸಾರಿ ಟು ಸೇ, ಬಟ್ ದೆನ್ ಕೆರೆಯಲ್ಲಿ ಬಾಡಿ ಸಿಕ್ತು ಅಂತ ಹೇಳ್ತಾರೆ. ಸೊ ಇವೆಲ್ಲ ಈ ತರ ಸಣ್ಣ ಸಣ್ಣ ಎಸ್, ಈಗಾಗಲೇ ಅಜಯ್ ವಾರಿಯರ್ ಕೂಡ ಅದೇ ಮಾತನಾಡೋಣ ಹೇಳ್ತಾ ಇರುವಂತದ್ದು. ಯಾಕೆ ಈ ತರದ ಒಂದು ನಿರ್ಲಕ್ಷ್ಯ ಇದೆ? ಹೋದಂತಹ ಸಂದರ್ಭದಲ್ಲಿ ನಾನು ಬಿದ್ದೆ, ಆನಂತರ ಆಯ್ತು ಬಂದು ನೋಡಿದಾಗಲೂ ಅಂತಹದ್ದೇ ಸಿಚುವೇಶನ್ ಇದೆ. ಕೇವಲ ಇದು ಇವತ್ತು ನಿನ್ನೆದಲ್ಲ, ಹಲವು ದಿನಗಳಿಂದಲೂ ಕೂಡ ಇಂತಹದ್ದೇ ಘಟನೆಗಳು ನಡೀತಾ ಇದೆ. ಪ್ರತಿ ಒಂದು ಕಡೆ ನಾವು ನೋಡಿದ್ರು ಕೂಡ ಕೇವಲ ಗುಂಡಿಯ ವಿಚಾರಗಳನ್ನ ನಾವು ಮಾತನಾಡ್ತೀವಿ. ಫುಟ್ಪಾತ್ ಅಲ್ಲಿ ಹೋಗಿ ಅಂತ ಹೇಳ್ತಾರೆ, ಫುಟ್ಪಾತ್ ಮೇಲೂ ಹೋಗೋದಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳಿ ಅಜಯ್ ವಾರಿಯರ್ ಕವರ್ ಮಾಡಿಲ್ಲ. ಸರಿ, ಫುಟ್ಪಾತ್ ಅಲ್ಲೂ ಹಿಂಗೆ ಆದ್ರೆ ಹೆಂಗೆ, ಎಲ್ಲಿ ಬದುಕೋದು ಅಂತ ಅಲ್ವಾ? ಸೊ ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್, ಯಾರೇ ಅಧಿಕಾರಿಗಳಾಗ್ಲಿ ಸ್ವಲ್ಪ ನೋಡಿ. ಓಕೆ, ಎಲ್ಲರೂ ಡೈರೆಕ್ಟ್ ಆಗಿ ಬ್ಲೇಮ್ ಮಾಡಕ್ ಆಗಲ್ಲ. ಅವರ ಸಬಾರ್ಡಿನೇಟಿಗೆ ಅವ್ರು ಕೊಟ್ಟಿರ್ತಾರೆ, ಅಸೈನ್ ಮಾಡಿರ್ತಾರೆ ಆ ಕೆಲಸವನ್ನ, ಅದಾಗಿದೆ ಅಲ್ವಾ ಅಂತ ಫಾಲೋ ಅಪ್ ಮಾಡ್ಬೇಕು. ಸೊ ಇಟ್ಸ್ ಅ ಚೈನ್, ಇಟ್ಸ್ ಅ ನೆಟ್ವರ್ಕ್. ತುಂಬಾ 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 ಬೇಸರ ಆಗಿದೆ ಆಕ್ಚುಲಿ, ಈ ತರ ಆಯ್ತಲ್ವಾ ಅಂತ. ಬೇರೆ ಯಾರಿಗೂ ಆಗದೆ ಇರ್ಲಿ ಅಂತ ನನ್ನ ವಿನಂತಿ. ಇದು ಬೇಗ ಕ್ಲೋಸ್ ಮಾಡಿ, ಇದೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಅಂತ. ಎಸ್, ಆದಷ್ಟು ಬೇಗ ಹುಷಾರಾಗಿ ಅಂತ ನಾವು ಕೂಡ ಕೇಳ್ತೀವಿ. ಅಟ್ಲೀಸ್ಟ್ ಬಿಬಿಎಂಪಿ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ, ಚೀಮಾರಿ ಹಾಕಿಸ್ಕೊಳ್ಳೋದನ್ನ ತಪ್ಪಿಸಿಕೊಳ್ಳಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಅಜಯ್ ವಾರಿಯರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.